ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾತಾಡ್ತಾ ಇದ್ದೀನಿ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಕೋರ್ತೀನಿ. ಇವತ್ತು ಕೂಡ ಒಂದು ಅದ್ಭುತವಾದಂಥ ಒಂದು ಮಾಹಿತಿನ ಹಂಚ್ಕೊಳಕ್ಕೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಏನು ಹೇಳ್ತಾ ಇರ್ತೀರಾ, ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಿರ್ತೀರ. ದುಡ್ಡು ಯಾವ ರೀತಿ ಪಡ್ಕೊಳ್ಳೋ ಅಂಥದ್ದು ಅಥವಾ ಯಾವ ಸಿಂಪಲ್ ಟಿಪ್ಸ್ ಮುಖಾಂತರ ಆ ಲಕ್ಷ್ಮಿಯ ಆಕರ್ಷಣೆ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಹೋಗ್ತೀನಿ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮನೆ ಶ್ರೀಮತಿ ಇದಾರಲ್ಲ, ಅವರ ಪಾದಗಳು ಚೆನ್ನಾಗಿದ್ದಿದ್ದೇ ಆದರೆ ನಿಮಗೆ 100% ದುಡ್ಡು ಬರ್ತದೆ. ನಿಮ್ಮ ಶ್ರೀಮತಿಯವರ ಪಾದ ಏನಾದರೂ ಒಡೆದಿರೋದು ಅಥವಾ ಅವರು ತುಂಬ ಭಾಳ ಕೆಟ್ಟದಾಗಿರೋದು ಅಥವಾ ಬಿಟ್ಟಿರೋದು ಈ ಥರ ಎಲ್ಲ ಆಗಿರೋದೇನಾದ್ರು ಇದ್ದರೆ ಖಂಡಿತವಾಗ್ಲೂ ನಿಮಗೆ ದುಡ್ಡು ಬರೋದಿಲ್ಲ. ಪಾದಗಳಲ್ಲಿ ಆ ರಹಸ್ಯ ಇದೆ. ಎಷ್ಟು ಆ ಹೆಣ್ಮಕ್ಳ ಪಾದ ಚೆನ್ನಾಗಿರುತ್ತೋ, ಎಷ್ಟು ಹೆಣ್ಮಕ್ಳ ಪಾದ ಒಂದು ನೈಸಾಗಿ ನೊಳಪಾಗಿರ್ತದೋ ಅಷ್ಟು ನಿಮಗೆ ದುಡ್ಡು ಬರ್ತದೆ. ಹಾಗಾಗಿ ಅವರ ಯಾವಾಗಲೂ ಅಷ್ಟೇ ದಿನ ರಾತ್ರಿ ಆದರೂ ಕೂಡ ಅದಕ್ಕೊಂಚೂರು ಅವರ ಪಾದಗಳನ್ನ ಚೆನ್ನಾಗಿ ಇಟ್ಕೊಳ್ಳೋ ರೀತಿ, ನೋಡ್ಕೊಳ್ಳೋ ರೀತಿ ನೀವು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಗಂಡು ಮಕ್ಕಳು. ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರ ಪಾದ ಚೆನ್ನಾಗಿದ್ದು ಅವರ ಪಾದಗಳು ಚೆನ್ನಾಗಿರೋ ಥರ ನೀವು ನೋಡ್ಕೊಂಡಿದ್ದೆ ಆದರೆ ನಿಮಗೆ ದುಡ್ಡು ಬರುತ್ತೆ. ಪಾದಗಳಲ್ಲಿ ರಹಸ್ಯ ಇದೆ. ಪಾದಗಳನ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರ ಅನ್ನೋದು ಮುಖ್ಯ ಆಗುತ್ತೆ. ನೋಡ್ಕೊಳ್ಳಿ, ಅದ್ರ ಬಗ್ಗೆ ಒಂಚೂರು ಗಮನ ಕೊಡಿ. ಅವ್ರನ್ನ ದಿನನಿತ್ಯ ಮಲಗೋಕ್ಕೆ ಮುಂಚೆ ಒಂದು ಬಿಸಿನೀರಲ್ಲಿ ಕಾಲನ್ನು ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಒಂಚೂರು ಅದರಲ್ಲೆಲ್ಲ ಉಪ್ಪು ಅಥವಾ ಏನಾದ್ರು ಒಂದು ರೋಸ್ ಪೆಟಲ್ಸು ಅಥವಾ ಸಾಕಷ್ಟು ಸಾಲ್ಟ್ಗಳು ಸಿಗುತ್ತೆ. ಈಗ ಆ ಸಾಲ್ಟ್ಗಳು ರೆಡಿನೂ ಸಿಗುತ್ತೆ ಅಥವಾ ನೀವು ಕೂಡ ಮಾಡ್ಕೊಬೋದು. ಆ ಸಾಲ್ಟ್ಗಳನ್ನ ನೀರಲ್ಲಿ ಹಾಕ್ಕೊಂಡು ಅದನ್ನು ಕಾಲಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಅದನ್ನು ನೀಟಾಗಿ ಚೆನ್ನಾಗಿ ಉಜ್ಜಿಬಿಟ್ಟು ಅಥವಾ ಒರೆಸ್ಬಿಟ್ಟು ನೀಟಾಗಿ ಅದನ್ನು ಬಿಟ್ಟಿರೋದಕ್ಕೆಲ್ಲನೂ ಕೂಡ ಆಮೇಲೆ ಕಾಲನ್ನು ನೀಟಾಗಿ ಆಚೆ ತೆಗೆದು ಒರೆಸಿ ಅದಕ್ಕೊಂಚೂರು ಕೊಬ್ಬರಿ ಎಣ್ಣೆ ಸವರ್ತ್ಕೊಂಡು ಮಲ್ಕೊಳ್ಳೋದ್ರಿಂದ ಈ ರೀತಿ ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ. ಲಕ್ಷ್ಮಿಯ ಆಕರ್ಷಣೆ ಆಗಿಲ್ಲ ಅಂದರೆ ನನಗೆ ಖಂಡಿತವಾಗ್ಲೂ ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಂಡತಿ ಪಾದಗಳು ಚೆನ್ನಾಗಿದ್ದರೆ ನಿಮ್ಮ ಕ್ಯಾಶ್ ಫ್ಲೋ ಚೆನ್ನಾಗಿರುತ್ತೆ ಅಥವಾ ನಿಮ್ಮ ಜೇಬ್ ತುಂಬಿರುತ್ತೆ ಅಂತ ಹೇಳ್ತಾ ಇದನ್ನು ನೀವು ಖಂಡಿತವಾಗ್ಲೂ ಮಾಡಿ. ಮಾಡಿದ ನಂತರ ಆ ಪ್ರತಿಫಲ ಏನು ಬಂತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.